ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಬಿಳಿ ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ. ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ದಿನ ಏನು ಮಾಡಬೇಕಪ್ಪ ತಿಂಡಿ ಅಂತ ಯೋಚಿಸ್ತಾ ಇದ್ರೆ ಇವತ್ತ ಮಾವಿನ ಹಣ್ಣಿನ ಸೀಕರಣೆ ಬಿಳಿ ಹೋಳಿಗೆ ಯಾಕೆ ಮಾಡಬಾರ್ದು ಅನ್ಕೊಂಡು ಅದನ್ನೇ ನಾನು ರೆಸಿಪಿಯನ್ನು ಬಿಡ್ತಾ ಇದ್ದೀನಿ. ಬಂಧುಗಳೇ, ಬನ್ನಿ ಹಾಗಾದ್ರೆ ಮೊದಲಿಗೆ ಸೀಕರಣೆ ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ. ಸೀಕರಣೆ ಮಾಡಲಿಕ್ಕೆ 2 ದೊಡ್ಡ ಗಾತ್ರದ ಮಾವಿನ ಹಣ್ಣನ್ನ ಸರಿಸುಮಾರಾಗಿ ಇದು 3/4 kg ಇದೆ, ಅಂದರೆ 800 ಗ್ರಾಮ್ ಹಣ್ಣಿದೆ ಬಂಧುಗಳೇ. ಇದನ್ನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ತಗೊಂಡಿದ್ದೀನಿ. ಮೇಲಿನ ತುಂಬನ ತೆಗೆದು ಸ್ವಲ್ಪ ಪ್ರೆಸ್ ಮಾಡಿ ಹಣ್ಣನ್ನು ತೆಗಿಬೇಕು, ಸ್ವಲ್ಪ ರಸ ತೆಗಿಬೇಕು. ನಂತರ ನೋಡಿ ಒಂದು ಪಾತ್ರೆಗೆ ಹಾಕೊಂಡು ಒಂದು ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಹೀಗೆ ಪ್ರೆಸ್ ಮಾಡಿದ್ರೆ ನಮ್ಮ ಒಳಗಡೆ ಇರುವಂಥ ಹಣ್ಣೆಲ್ಲ ಬರುತ್ತೆ. ಯಾಕಂದರೆ ಆಲ್ರೆಡಿ ನಾವು ಮೆತ್ತಗೆ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ನೀಟಾಗಿ ಹಣ್ಣು ಹೊರಗಡೆಗೆ ಬರುತ್ತೆ. ಇವಾಗ ನೋಡಿ, ನಮ್ಮ ಚಿಪ್ಪಿನಲ್ಲಿರುವ ಹಣ್ಣನ್ನು ಈ ಥರ ನಾವು ಪ್ರೆಸ್ ಮಾಡಿ ತೆಗೆದುಬಿಟ್ರೆ ಚಿಪ್ಪೆಲ್ಲ ಕ್ಲೀನ್ ಆಯಿತು. ಈಗ ಸಿಪ್ಪೆಯಲ್ಲಿ ನಾನು ಸ್ವಲ್ಪ ಜಾಸ್ತಿ ಹಣ್ಣಿದೆ, ನನ್ನ ಚಿಪ್ಪಿನಲ್ಲಿ ಇಲ್ಲ ಆದರೆ ಸಿಪ್ಪೆಯಲ್ಲಿ ತುಂಬ ಜಾಸ್ತಿನೇ ಇದೆ ಹಣ್ಣು. ಹಾಗಾಗಿ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಸ್ಪೂನಿನ ಸಹಾಯದಿಂದ ಗೀರಿಬಿಟ್ರೆ ಅದು ಸಿಪ್ಪೆಯಲ್ಲಿರುವಂಥ ಹಣ್ಣೆಲ್ಲಾನು ಹೊರಗಡೆಗೆ ಬಂದುಬಿಡುತ್ತೆ. ಬಂದರೆ ನೋಡಿ, ನಮ್ಮ ಸಿಪ್ಪೆಯಲ್ಲಿರುವ ಹಣ್ಣಿನ ರಸನೇ ಇಷ್ಟೊಂದಿದೆ. ಇದನ್ನು ನಾವು ಹಣ್ಣಿನಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಬಂಧುಗಳೇ. ಇದಕ್ಕೆ ನಿಮಗೆ ಸ್ವೀಟಿನ ಪ್ರಮಾಣವನ್ನು ನೋಡಿಕೊಂಡು ನೀವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ಇಷ್ಟೇ ಅಂತ ಇಲ್ಲ, ಯಾಕಂದರೆ ಕೆಲವೊಂದು ಹಣ್ಣು ಸ್ವೀಟ್ ಇರುತ್ತೆ, ಕೆಲವೊಂದು ಹಣ್ಣು ಹುಳಿ ಇರುತ್ತೆ. ಅದರ ಪ್ರಮಾಣವನ್ನು ನೋಡಿಕೊಂಡು ನೀವು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ನಂದು ಸ್ವೀಟ್ ಆಗಿರೋ ಹಣ್ಣು ಇರೋದ್ರಿಂದ 2 ರಿಂದ 3 ಸ್ಪೂನ್ ಅಷ್ಟು ಸಕ್ಕರೆಯನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಿಗೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಬಂಧುಗಳೇ. ನಮ್ಮ ಸಿಂಪಲ್ ಆಗಿರುವಂಥ ರುಚಿಯಾಗಿರುವಂಥ ಮಾವಿನ ಹಣ್ಣಿನ ಸೀಕರಣೆ ರೆಡಿ ಆಯಿತು. ಇದಕ್ಕೆ ಬೇಕಂದರೆ ನೀವು ಏಲಕ್ಕಿ ಹಾಕೋಬಹುದು, ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕೋಬಹುದು ಬಂಧುಗಳೇ. ಕೆಲವರು ಸೋಂಪು ಕೂಡ ಹಾಕ್ತಾರೆ, ಅದು ಬೇಕಾದ ಇಷ್ಟ ಇರೋರು ನೀವು ಹಾಕೋಬಹುದು. ನಾನು ಏನು ಹಾಕ್ತಾ ಇಲ್ಲ, ಸಿಂಪಲ್ ಆಗಿ ಈ ಥರ ನಾವು ಸೀಕರಣೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಸೀಕರಣೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನೋಡಿ, ಸೀಕರಣೆ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಹೋಳಿಗೆಗೆ ಕಣಕ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ 2.5 ಕಪ್ಪಿನಷ್ಟು ಮೈದಾ ಹಾಕ್ಕೊಂಡೆ, ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ನಾವು ಮೆತ್ತಗೆ ಕಲಿಸ್ಕೋಬೇಕು. ನಾವು ಕಲಸಿರುವಂಥ ಹಿಟ್ಟು ನೋಡಿ ಹೀಗೆ ಕೈಗೆ ಹತ್ತಬೇಕು, ಅಷ್ಟು ಸ್ಮೂತ್ ಆಗಿರಬೇಕು. ಇವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಟು 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ನಾವು ಎಣ್ಣೆ ನೀರು ಈ ಹಿಟ್ಟಿನಲ್ಲಿ ಚೆನ್ನಾಗಿ ಹೊಂದಬೇಕು ಬಂಧುಗಳೇ. ಹೀಗೆ ನಾವು ಮಿದ್ದಿ ಹಿಟ್ಟನ್ನು ಕಲಿಸ್ಕೋಬೇಕು. ಗಟ್ಟಿ ಕಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಿಟ್ಟು ಎಷ್ಟು ಸ್ಮೂತ್ ಆಗಿರುತ್ತೆ ಅಷ್ಟು ಹೋಳಿಗೆ ಅನ್ನೋದು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಬರುತ್ತೆ. ಇವಾಗ ನಾವು ಹಾಕಿರುವಂಥ ಎಣ್ಣೆ ಮತ್ತು ನೀರು ಹಿಟ್ಟಿನಲ್ಲಿ ಸರಿಯಾಗಿ ಸೇರಾಯಿತು. ಇವಾಗ ಒಂದು 10 ನಿಮಿಷ ಮುಚ್ಚಿಡೋಣ ಅದನ್ನು. ಈ ಕಡೆಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಗ್ಯಾಸ್ ಹಚ್ಬಿಟ್ಟು ಒಂದು 2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು, 1 ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು, 1 ಸ್ಪೂನು ತುಪ್ಪ ಇಲ್ಲ 1 ಸ್ಪೂನ್ ಎಣ್ಣೆ, ನಿಮಗೇನು ಇಷ್ಟನೋ ಅದು ಹಾಕೋಬಹುದು ಬಂಧುಗಳೇ. ಇದನ್ನು ನೋಡಿ, ನಮಗೆ ಸ್ವಲ್ಪ ಸಪ್ಪೆ ಇರಬಾರ್ದು, ಸ್ವೀಟ್ ಬೇಕು ಅಂತಂದರೆ ಒಂದು 4 ರಿಂದ 5 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲೇ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೆ, 4 ರಿಂದ 5 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಯುತ್ತಿರುವಾಗ ಆ 1 ಕಪ್ ಹಿಟ್ಟನ್ನು ಏನಿದೆ ಅಲ್ವಾ, 1 ಕಪ್ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಬೇಕಾದ್ರೆ ನೋಡಿ, ಫ್ಲೇಮು ಲೋನಲ್ಲೇ ಇರಬೇಕು. ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ತಗೊಳುತ್ತಿದೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ. ಇದು ಎಲ್ಲಿವರೆಗೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ತಳ ಬಿಡಬೇಕು ಬಂಧುಗಳೇ. ಇದು ಅಲ್ಲಿವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಮಾಡ್ತಿರುವಂಥ ಈ ಹೂರ್ಣದ ಕನ್ಸಿಸ್ಟೆಂಟಿ ಇದೆ ಅಲ್ವಾ, ಇದು ತಳ ಬಿಡ್ತಾ ಬರುತ್ತೆ. ಆದಂಗೆ ಕಲರು ಚೇಂಜ್ ಆಗುತ್ತೆ, ತಳ ಬಿಡ್ತಾ ಬರುತ್ತೆ. ಇವಾಗ ನೋಡಿ, ತಳ ಬಿಡ್ತು. ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಮುಚ್ಚಿಟ್ಟೆ. ಅದು ಸ್ವಲ್ಪ ಉಗುರು ಬೆಚ್ಚಗಿದೆ ಅನ್ನುವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಿಸಿ ಇತ್ತು ಅಂದರೆ ಕೈಗೆ ಸ್ವಲ್ಪ ನೀರು ಎಣ್ಣೆನ ಹಚ್ಕೊಂಡ್ಬಿಟ್ಟು ನೀವು ಮೆತ್ಕೊಳ್ಳಿ ಬಂಧುಗಳೇ. ಇವಾಗ ನಿಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಉಂಡೆಯನ್ನು ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡನೇ ಮಾಡೋದು, ಹಾಗಾಗಿ ದೊಡ್ಡದೇ ಮಾಡ್ಕೊಂಡಿದ್ದೀನಿ. ನಾವು ತೊಗೊಂಡಿರುವಂಥ 1 ಕಪ್ ಹಿಟ್ಟಿನಲ್ಲಿ 7 ಉಂಡೆಗಳಾಗಿವೆ, ಅಂದರೆ 7 ಹೋಳಿಗೆ ಆಗುತ್ತೆ. ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ 10 ಹೋಳಿಗೆ ಆಗುತ್ತೆ ಬಂಧುಗಳೇ. ನೋಡ್ರಿ, ಎಲ್ಲಿ ಕ್ರ್ಯಾಕ್ಸ್ ಬೀಳಲಾರ್ದಂಗೆ ಈ ಥರ ನಾವು ಗುಂಡಿಗೆ ನಾವು ಉಂಡೆಯನ್ನು ಮಾಡಿಟ್ಕೊಂಡ್ರೆ ಆಯಿತು ಬಂಧುಗಳೇ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಈ ಕಣಕದ ಒಂದೇ ಲೆವೆಲ್ ಆಗಬೇಕಂದ್ರೆ ಈ ಕಣಕನ ನಾವು ಹೀಗೆ ಬಳ್ಳಿನ ಸಂದಿಯಿಂದ ತಗೊಂಡ್ರೆ ಒಂದೇ ಲೆವೆಲ್ ಆಗಿರುವಂಥ ಕಣಕ ಬರುತ್ತೆ. ನಮಗೀಗ ಹೂರ್ಣ ಎಷ್ಟಿದೆ ಅದರ ಅರ್ಧ ನಾವು ಕಣಕನ ತಗೋಬೇಕಾಗತ್ತೆ ಬಂಧುಗಳೇ. ಇವಾಗ ನೋಡಿ, ಇಷ್ಟು ಕಣಕ ಇದೆ ಅಲ್ವಾ, ಉಂಡೆ ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡ್ರಿ ಎಷ್ಟು ದೊಡ್ಡದಿದೆ ಉಂಡೆ. ಕಣಕ ಅರ್ಧ, ಉಂಡೆ ಡಬಲ್ ಇರಬೇಕು ಬಂಧುಗಳೇ. ಇವಾಗ ಸ್ವಲ್ಪ ಅಗಲ ಮಾಡಿಕೊಂಡು ಹೀಗೆ ನಾವು ಮೇಲೆಲ್ಲ
ಪ್ಯಾಕ್ ಮಾಡ್ಕೊತಾನೆ ಬರಬೇಕು. ಮಾಡೋದು ತುಂಬಾ ಸುಲಭ ಬಂಧುಗಳೇ. ಬ್ಯಾಚುಲರ್ಸ್ ಕೂಡ ನೀವು ಮಾಡ್ಕೋಬಹುದು. ಒಂದು ಪ್ಲಾಸ್ಟಿಕ್ ಸೀಟನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಸೀಟನ್ನು ಇಟ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊತ ಹೋದರೆ ಆಯಿತು ಬಂಧುಗಳೇ. ಇದಕ್ಕೆ ಲಟ್ಟುಣಿಗೆ ಬೇಕು ಅಂತಿಲ್ಲ, ಪೀಠ ಬೇಕು ಅಂತಿಲ್ಲ ಬಂಧುಗಳೇ. ನೋಡಿ, ಹೀಗೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ರೆಡಿ ಮಾಡ್ಕೋಬಹುದು. ಇದನ್ನು ನೀವು ಹೋಳಿಗೆ ಪೇಪರ್ನಲ್ಲಿ ಕೂಡ ಮಾಡ್ಕೋಬಹುದು. ನಿಮ್ಮ ಪ್ಲಾಸ್ಟಿಕ್ ಸೀಟು ಎಣ್ಣೆ ಕವರ್ನಲ್ಲಿ ಕೂಡ ಮಾಡ್ಕೋಬಹುದು. ನಿಮ್ಗೆ ಅದೇ ಪ್ಲಾಸ್ಟಿಕ್ ಬೇಕು ಇದೇ ಪ್ಲಾಸ್ಟಿಕ್ ಬೇಕು ಅಂತೇನಿಲ್ಲ. ನಾವು ಗುಂಡಕ್ಕೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಬಂಧುಗಳೇ. ನಾವು ಯಾವ ರೀತಿ ಆದ್ರೂ ನಾವು ಮಾಡಿದ್ರ ಮೇಲೆ ಅದೇನಾಗುತ್ತೆ, ಒಳಗಡೆಗೆ ನಮಗೆ ಗುಂಡಕ್ಕೆ ಇರುತ್ತೆ. ನನ್ನ ಪ್ಲಾಸ್ಟಿಕ್ ಸೀಟ್ ನೋಡಿ ಚೌಕಾಕಾರ ಇದೆ. ಇವಾಗ ನೋಡಿ ನೀಟಾಗಿ ನಮಗೆ ಯಾವ ಥರ ಬರುತ್ತೆ ಅಂತ. ಅಸಲು ಏನೂ ಹತ್ಕೊಳ್ಳಲ್ಲ. ನಾ ಹಚ್ಚಿರೋದು ಒಂದೇ ಒಂದು ಡ್ರಾಪ್ ಎಣ್ಣೆ ಬಂಧುಗಳೇ. ಜಾಸ್ತಿ ಎಣ್ಣೆ ಕೂಡ ನಾವು ಯೂಸ್ ಮಾಡಿಲ್ಲ. ಇಲ್ಲಿ ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಬಿಸಿ ಆಗಿರುವ ಹಂಚಿನಲ್ಲಿ ಈ ಹೋಳಿಗೆಯನ್ನು ಹಾಕಿಬಿಟ್ಟು ಎರಡೂ ಕಡೆಗೆ ಸ್ವಲ್ಪ ಬ್ರೌನ್ ಕಲರ್ ಬರುವಾಗೆ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು ಬಂಧುಗಳೇ. ಮೆತ್ತಾಗಿರುವಂಥ ರುಚಿಯಾಗಿರುವಂಥ ನಮ್ಮ ಹೋಳಿಗೆ ರೆಡಿ ಆಗಿಬಿಡ್ತು. ಇದಕ್ಕೆ ಮೇಲೆ ನಾನು ತುಪ್ಪ ಎಣ್ಣೆ ಏನೂ ಹಾಕ್ತಾ ಇಲ್ಲ. ಹಾಗೆಯೇ ನಾವು ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆಯನ್ನು ಹಚ್ಬಿಟ್ಟು ಹೋಳಿಗೆಯನ್ನು ರೆಡಿ ಮಾಡಿರೋದು ಅಷ್ಟೇ ಸಾಕು ಬಂಧುಗಳೇ. ನಮ್ಮ ಶೀಕರ್ಣಿಯಲ್ಲಿ ಜಾಸ್ತಿ ತುಪ್ಪ ಎಣ್ಣೆ ಇದು ಬಿಟ್ಟರೆ ಎಣ್ಣೆ ತುಪ್ಪ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿಬಿಟ್ಟು ಈ ಹೋಳಿಗೆಯನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬಿಳಿ ಹೋಳಿಗೆ ರೆಡಿ ಆಯಿತು. ಎಲ್ಲನೂ ಹೀಗೆ ಮಾಡ್ಕೊಂಬರೋಣ. ನಾವು ಉಬ್ಬಿಸ್ಬಾರ್ದು ಬಂಧುಗಳೇ ಜಾಸ್ತಿ ಇದನ್ನು. ಯಾಕಂದರೆ ನಾನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಬಿಡಲಿಲ್ಲ. ಇಲ್ಲಾಂದ್ರೆ ಪೂರಿ ಉಬ್ಬಿದಾಗೆ ಉಬ್ಬಿ ಬಿಡುತ್ತೆ ಇದು. ಇವಾಗ ಎಲ್ಲ ಹೋಳಿಗೆನೂ ನಾನು ರೆಡಿ ಮಾಡ್ಕೊಂಡಾಯಿತು. ಇಷ್ಟು ಮೆತ್ತಗಿರುತ್ತೆ ಅಂದರೆ ಶ್ರೀಕರ್ಣಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಬಿಳಿ ಹೋಳಿಗೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಈ ವಿಧಾನದಲ್ಲಿ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿಯಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.